ದೇವನಹಳ್ಳಿ ಜನರಿಗೆ ಸಿಕ್ತು ಈ ಯೋಜನೆ ಅಡಿ ಸಿಹಿ ನೀರು. ಬಾವಿಯಿಂದ ನೀರು ತೆಗೆದು ಜನರಿಗೆ ತಲುಪುವ ವ್ಯವಸ್ಥೆ. ರೋಟರಿ ಮತ್ತು ಬಯೋಮ್ ಸಂಸ್ಥೆಯಿಂದ ವಿಭಿನ್ನ ಕಾರ್ಯಕ್ರಮ. ದೇವನಹಳ್ಳಿಯ ಐತಿಹಾಸಿಕ ಟಿಪ್ಪುಕೋಟೆ ಸಮೀಪದ ಸಿಹಿ ನೀರಿನ ಕೆರೆ ಸಮೀಪದ ಶುದ್ಧೀಕರಣದಿಂದ ಸ್ಥಳೀಯ ಜನರಿಗೆ ಸಿಕ್ತು 4.4 ಲಕ್ಷ ಲೀಟರ್ ನೀರು. ಕೆರೆ ಪಕ್ಕದಲ್ಲಿ ಪಾಳು ಬಿದ್ದಿದ್ದ 100 ವರ್ಷದ ಬಾವಿ. ಅದೇ ಬಾವಿಯನ್ನ ಮರು ಕಾಮಗಾರಿಗೊಳಿಸಿ ಅಲ್ಲಿಂದ ಶುದ್ಧೀಕರಿಸಿ ನೇರ ಟ್ಯಾಂಕಿಗೆ ರವಾನೆ. ರೋಟರಿ ಮತ್ತು ಬಯೋಮ್ ಸಂಸ್ಥೆಯ ಈ ಕೆಲಸಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ. ಸಂಪೂರ್ಣ ಕೆಲಸ ಮುಗಿಸಿ ಪುರಸಭೆಗೆ ಹಸ್ತಾಂತರ ಮಾಡಿದ ರೋಟರಿ ಮತ್ತು ಬಯೋಮ್ ಸಂಸ್ಥೆಗಳು. Many of them are not working. Actually, accounts, color and adore and ಪಕ್ಕದಲ್ಲಿ ಶೇಖರಣೆ ಆಗೋ ಟ್ಯಾಂಕಿಗೆ ಹೋಗುತ್ತೆ. ಆ ಟ್ಯಾಂಕಿಂದ ನಿಮ್ಮ ದೇವನಹಳ್ಳಿ ಓವರ್ ಹೆಡ್ ಟ್ಯಾಂಕಿಗೆ ಸರಬರಾಜಾಗಿ ಪ್ರತಿ ಮನೆಗೂ 4-6 ಲಕ್ಷ ಲೀಟರ್ 6 ಲಕ್ಷ ಲೀಟರ್ ಅಂದರೆ ಅಟ್ಲೀಸ್ಟ್ 30-40 ನೀವು ಇದೇ ಥರ ಬೇಸಿಗೆ ಕಾಲದಲ್ಲಿ ಬೇರೆ ಬೇರೆ ಊರುಗಳಿಂದ ಹೋಗಿ 5-20 ನೀರು ತರ್ತಾರೆ. 6 ಲಕ್ಷ ಆಗ್ತಿರೋದನ್ನ ಸಿ ಫೇಸ್ 3 ಫೇಸ್ 4 ಇದರಲ್ಲಿ ದೇವನಹಳ್ಳಿ ಊರವರಲ್ಲಿ ನೀವು ಇದೇ ಥರ whatever it goes and empties, it used to churn up dirt from the bottom. So we used to get a lot of The well is about 100 years old. The lake feeds what is called the shallow aquifer. ಅಂತರ್ಜಲಕ್ಕೆ ನೀರು ಸೇರುತ್ತೆ ಕೆರೆ ತುಂಬಿದಾಗ. ಪಟ್ಟಣದಲ್ಲಿ ನಡೀತಾ ಇರೋದು ಇಡೀ ಭಾರತಕ್ಕೆ ಒಂದು ಮಾದರಿ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. 15 ಬೋರ್ವೆಲ್ ಅಂತ ಏನು ಇದೆಯೋ ಚಿಕ್ಕ 87-100 ಅಡಿ ಫಿಲ್ಟರ್ ಬೋರ್ವೆಲ್ ಇಂದ ನೀರು ಸರಬರಾಜಾಗೋದು ಇದು ಮೊದಲ ಮಟ್ಟನ ಬಾರಿಗೆ ಆಗ್ತಾ ಇದೆ ಇಡೀ ಭಾರತದಲ್ಲಿ. ಅಂತ FSTP ಅಂತ ಇದೆ, ಫೀಕಲ್ ಸ್ಲಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ರಸ್ತೆ ಆ ಪಕ್ಕದಲ್ಲಿ, ಅದು ಮೊದಲ ಮಟ್ಟನೇ FSTP ಭಾರತಕ್ಕೆ. ನನ್ನ ಹೆಸರು ಹರಿಪ್ರಸಾದ್ ಪದಕಿ ಅಂತ. ಕಾಲ್ಝೈಸ್ ಇಂಡಿಯಾ ಬ್ಯಾಂಗ್ಳೂರ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಯಲ್ಲಿ ವಿಷನ್ ಕೇರ್ ಡಿವಿಷನ್ಸ್ಗೆ ನಾನು ಆಪರೇಷನ್ಸ್ ಹೆಡ್ ಆಗಿದ್ದೀನಿ. ನಾವು ಇಲ್ಲಿ ಪೋಲನಹಳ್ಳಿ ಹತ್ರ ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ತಾ ಇರೋದ್ರಿಂದ ಈ ಒಂದು ಊರಿನ ಜನಕ್ಕೆ ಏನಾದರೂ ಒಂದು ಒಳ್ಳೆ ಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಸುಮಾರು 1.5-2 ವರ್ಷದ ಹಿಂದೆ ನಾವಿಲ್ಲಿ ಲ್ಯಾಂಡ್ ತೊಗೊಂಡಾಗ
ಆಗ ನಮ್ಮ ಜೊತೆ ಕೈ ಜೋಡಿಸಿದ್ದು ರೋಟ್ರಿ ಅವರು ಮತ್ತು ಬಯೋಮ್ ಸಂಸ್ಥೆಯವರು. ನಾವೇನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ ಜನಗಳಿಗೆ ಹೆಲ್ಪ್ ಆಗೋಕ್ಕೆ ಅಂತ ಯೋಚನೆ ಮಾಡಿದಾಗ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೋದು ಅನ್ನೋದು ಅರ್ಥ ಆಯಿತು. ಇಲ್ಲೊಂದು ಹಳೆ ಬಾವಿ ಇತ್ತು, ಅವ್ರು ಹೇಳ್ದಂಗೆ ಸುಮಾರು 100-150 ವರ್ಷದ ಹಿಂದಿನ ಬಾವಿ. ಮತ್ತು ಇಲ್ಲಿರೋ ಕೋಟೆ 16ನೇ ಶತಮಾನದ ಕೋಟೆ. ಸೊ ಹಾಗಾಗಿ ಇದೆಲ್ಲ ಸೇರಿಸಿ ಇಲ್ಲೇನಾದರೂ ಒಂದು ಮಾಡೋಣ, ತುಂಬ ಚೆನ್ನಾಗಿದೆ, ಸಿಹಿ ಲೇಕ್ ಅಂತ ಹೇಳ್ತಾರೆ, ಸಿಹಿ ನೀರಿನ ಲೇಕ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಸೇರಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ವಿ. ಈ ಪ್ರಾಜೆಕ್ಟ್ನ 2 ಫೇಸಲ್ಲಿ ತೊಗೊಂಡ್ವಿ ನಾವು. ಮೊದಲನೇ ಫೇಸಲ್ಲಿ ಇಲ್ಲಿಗೆ ಜನಗಳಿಗೆ ಒಂದು 12 ಲಕ್ಷ ಲೀಟ್ರು ದಿನಕ್ಕೆ ಸುಮಾರು ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾಗಿದೆ. ಅದಷ್ಟನ್ನು ಒಂದೇ ಫೇಸಲ್ಲಿ ನಮಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಬಯೋಮ್ ಸಹಾಯ ತೊಗೊಂಡು ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜ್ ಅಂತ ಮಾಡಿದ್ವಿ. ಕಳೆದ ಜೂನ್ 2023ರಲ್ಲಿ ಫಸ್ಟ್ ಸ್ಟೇಜ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ಅದರಲ್ಲಿ ಸುಮಾರು 2 ಲಕ್ಷ ಲೀಟರ್ ನೀರು ದಿನಕ್ಕೆ ವ್ಯವಸ್ಥೆ ಆಗೋ ರೀತಿಯಲ್ಲಿ ನೀರನ್ನು ನಾವು ಫಿಲ್ಟರ್ ಮಾಡಿ ಜನಗಳಿಗೆ ದೇವನಹಳ್ಳಿ ಓವರ್ ಹೆಡ್ ಟ್ಯಾಂಕ್ಗೆ ಜನಗಳಿಗೆ ಸರಬರಾಜು ಮಾಡೋ ಥರ ಮಾಡಿದ್ವಿ. ಈಗ ಇವತ್ತು 2ನೇ ಫೇಸ್ನ ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ 4.4 ಲಕ್ಷ ಕುಡಿಯೋ ನೀರು ಲೀಟ್ರಷ್ಟು ಕುಡಿಯೋ ನೀರು ವ್ಯವಸ್ಥೆ ಆಗಿದೆ. ಅದು ಜನಗಳಿಗೆ ಪ್ರತಿದಿನ ಹರಿದು ಹೋಗುತ್ತೆ. ಸೊ ಇದನ್ನು ಮೇಂಟೈನ್ ಮಾಡ್ತಾ ಇರೋರು ದೇವನಹಳ್ಳಿ ಪುರಸಭೆಯವರು ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಯಾತಕ್ಕೆ ಇದು ಮಾಡಿದ್ವಿ ಅಂದರೆ ಈ ಪ್ರಾಜೆಕ್ಟ್ ಏನು ಮಾಡಿದ್ದೀವಿ ಭಾರತದಲ್ಲಿ ಮೊದಲನೇದು, ಶ್ರೇಷ್ಠ. ನಮ್ಮ ಬಯೋಮ್ ಅವರು ಹೇಳ್ದಂಗೆ ಈ ರೀತಿಯಾದ ಒಂದು ಪ್ರಾಜೆಕ್ಟ್ ಬಾವಿಯಿಂದ ನೀರು ತೆಗೆದು ಜನಗಳಿಗೆ ಕೊಡುವಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಸೊ ಇದು ಒಂದು ಮಾದರಿಯ ಒಂದು ದೇಶದಲ್ಲೇ ಮೊದಲು. ಈ ಮಾದರಿನ ಅಳವಡಿಸಿದ್ದು ಬಯೋಮ್ ಅವ್ರ ಇಂಟೆಲಿಜೆಂಟು ಮತ್ತು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆನೂ ಕೈ ಜೋಡಿಸಿ ಮಾಡಿದ್ರಿಂದ ಈ ಒಂದು ಮಾದರಿಯಾಗಿ ಇಂಡಿಯನ್ ಗೌರ್ಮೆಂಟ್ ಕೂಡ ಇದನ್ನು ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಟೌನ್ಗಳಿಗೆ ಅಳವಡಿಸಬೇಕು ಅಂತ ಇವಾಗ ಇಷ್ಟಪಟ್ಟಿದ್ದಾರೆ. ಇದಕ್ಕಾಗಿ ಅದನ್ನು ಫಂಡ್ಸ್ಗಳನ್ನ ಅಲಾಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಿಟಿ ಟೌನ್ಗಳು ಈ ಥರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಲೂ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಅವ್ರು ಹೇಳಿದ್ರು, ಈಗೆಲ್ಲ ನಾವು ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ನಾವು ಬಳಸ್ತಾ ಇರೋ ಪವರು ಅಥವಾ ಯೂನಿಟ್ ಏನಿರ್ಬೋದು ಬರೀ 0.25 ಯೂನಿಟ್ಸ್ ಮಾತ್ರ ಬಳಸ್ತಾ ಇದ್ದೀವಿ ಪಂಪ್ಗೆ ಅಂತ. ಹಾಗಾಗಿ ನಾವು ತಿರ್ಗಾ ಪರಿಸರನ ಮಾಲಿನ್ಯ ಕೂಡ ಮಾಡ್ತಾ ಇಲ್ಲ. ಮತ್ತು ಬಹಳ ಕಡಿಮೆ ಇದರಲ್ಲಿ ಏನು ಕರೆಂಟ್ ವೆಚ್ಚದಲ್ಲಿ ನಾವು ಈ ನೀರನ್ನ ಸರಬರಾಜು ಮಾಡ್ತಾ ಇದ್ದೀವಿ. 6.4 ಲಕ್ಷ ಲೀಟ್ರ್ ದಿನ ವ್ಯವಸ್ಥೆ ಆಗ್ತಾಯಿದೆ. ಇದನ್ನು ಹೀಗೆ ಮಾಡ್ಕೊಂಡು ಹೋಗಿ ಮತ್ತು ಇದನ್ನು ಈ ಬಾವಿ ಮತ್ತು ಕೆರೆಯನ್ನು ಉಪಯೋಗಿಸ್ಕೊಂಡು ಮಾಡಿರೋದು ದೇಶಕ್ಕೆ ಮೊದಲು ಮಾದರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಬಯೋಮ್ ಸಂಸ್ಥೆ, ರೋಟ್ರಿ ಸಂಸ್ಥೆ ಮತ್ತು ಕಾಲ್ಜೈಸ್ 3 ಸಂಸ್ಥೆಗಳು ಶ್ರಮಪಟ್ಟಿವೆ. ಹಾಗೂ ಇದನ್ನು ಕಾಪಾಡಬೇಕಾದ ಜವಾಬ್ದಾರಿ ದೇವನಹಳ್ಳಿ ಪುರಸಭೆಯವರಿಗಿದೆ. ಕೆರೆಗೆ ಬಂದಾಗ ನೀರಲ್ಲಿ ನೀವು ಈ ಕೆರೆಯಲ್ಲಿ ಮೀನಿದೆ, ಪಕ್ಷಿಗಳೆಲ್ಲ ದಂಡ್ಯವಾಗಿದೆ. ಇದು ಕ್ಲಾಸ್ A-B ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಪ್ರಕಾರ ಇದು ಕ್ಲಾಸ್ B-ಯಲ್ಲಿ ಬರುತ್ತೆ. ಅಂದರೆ ಕ್ಲಾಸ್ B ನೀರು ಇಸ್ ಗುಡ್ ವಾಟರ್, ಆಫ್ಟರ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಯೂಸ್ ಫಾರ್ ಡ್ರಿಂಕಿಂಗ್ ಅಂತ. ಅದರ ನಂತರ ಇದರ ಶುದ್ಧೀಕರಣ ಹೇಗಾಗುತ್ತೆ ಅಂದರೆ ಭೂಮಿ ಮುಖಾಂತರ ಫಿಲ್ಟರ್ ಆಗಿ ಬಾವಿಗೆ ಬರುತ್ತೆ. ಬಾವಿಗೆ ಬಂದಾಗ ನೀರಿನ ಗುಣಮಟ್ಟ ಚೆಕ್ ಮಾಡ್ತೀವಿ. BIS 10500 ಸ್ಟ್ಯಾಂಡರ್ಡ್ಸ್, ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ. ಅದರಲ್ಲಿ ಸುಮಾರು 60 ಪ್ಯಾರಾಮೀಟರ್ಗಳಿದೆ. 60 ಪ್ಯಾರಾಮೀಟರ್ ಮೀಟ್ ಮಾಡಿದ ನಂತರ ನಾವು ಶುದ್ಧೀಕರಣ ಮಾಡ್ತಾಯಿದ್ದೀವಿ. ಶುದ್ಧೀಕರಣದಲ್ಲಿ ಏನೇನು ಹಂತವಾಗಿ ಶುದ್ಧೀಕರಣ ಆಗುತ್ತೆ. 130 ಮೈಕ್ರಾನ್ ಡಿಸ್ಕ್ ಫಿಲ್ಟರ್ ಅಂದ್ಬಿಟ್ಟು ಫಿಲ್ಟ್ರೇಷನ್ ಫಸ್ಟ್ ಆಗುತ್ತೆ. ಅದರ ನಂತರ ಆ್ಯಕ್ಟಿವೇಟೆಡ್ ಕಾರ್ಬನ್, ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಮುಖಾಂತರ ಈ ನೀರು ಹೋಗುತ್ತೆ. ಅಂದರೆ ಅದರಲ್ಲಿ ಯಾವುದೇ ಒಂದು ಫಾರ್ಮಾಸ್ಯೂಟಿಕಲ್ ವೇಸ್ಟ್ ಆಗಲಿ ಅಥವಾ ಏನೇ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದ್ದರೆ ಅದನ್ನೆಲ್ಲ ಅಬ್ಸಾರ್ಬ್ ಆಗುತ್ತೆ. ನಂತರ UV ಡಿಸ್ಇನ್ಫೆಕ್ಷನ್ ಆಗುತ್ತೆ, ಅಲ್ಟ್ರಾವೈಲೆಟ್ ಡಿಸ್ಇನ್ಫೆಕ್ಷನ್ ಆಗುತ್ತೆ. ಅದರ ನಂತರ ಕ್ಲೋರಿನೇಷನ್ ಆಗುತ್ತೆ. ಕ್ಲೋರಿನೇಷನಲ್ಲಿ ಕೂಡ 2 ಪಾರ್ಟ್ಸ್ ಪರ್ ಮಿಲಿಯನ್ ರೆಸಿಜುವಲ್ ಕ್ಲೋರಿನ್ ಅಂತ ನಾವು ಬಿಡ್ತೀವಿ. 20 ನಿಮಿಷ ಆದ ನಂತರ ಅಷ್ಟು ಕ್ಲೋರಿನ್ ಇರಬೇಕು. ಅಂದರೆ ಆ ನೀರಲ್ಲಿ ಒಂಚೂರು ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಯಾವುದೇ ಕೆಮಿಕಲ್ಸ್ ಇರಬಾರ್ದು. ಅದನ್ನು IISCಲಿ ಲ್ಯಾಬಲ್ಲಿ ಚೆಕ್ ಮಾಡ್ತಾ ಇದ್ದೀವಿ, ಪ್ರೈವೇಟ್ ಲ್ಯಾಬ್ಗಳಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದೀವಿ, ಪ್ರತಿ ವಾರ ಚೆಕ್ ಮಾಡ್ತಾ ಇದ್ವಿ ಮೊದಲಲ್ಲಿ. ಈಗಲೂ ಕೂಡ ನಮ್ಮ ಹತ್ರ ರಿಪೋರ್ಟ್ ಇದೆ. ರೇಡಿಯೋ ಆಕ್ಟಿವಿಟಿ ಕೂಡ ಚೆಕ್ ಮಾಡಿದ್ದೀವಿ. ಈಗ ಕೊಡ್ತಾ ಇರ್ತಕ್ಕಂಥ ನೀರು ದೇವನಹಳ್ಳಿಗೆ, ಇದೇ ನೀರು ನಾವು ಯಾವುದೋ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿದ್ರೆ 40 ರೂಪಾಯಿ ಲೀಟರ್ ಆಗಿ ಚಾರ್ಜ್ ಮಾಡ್ಬೋದು. ನಾವು ಮಾಡ್ತಾ ಇರೋದು ₹1.54 1000 ಲೀಟರ್ಗೆ, ಅದೇ ಗುಣಮಟ್ಟದ ನೀರು. ಸೊ ದೇವನಹಳ್ಳಿ ಜನ ಏನೇ ಒಂದು ಭಯ ಪಡಬೇಕಾಗಿಲ್ಲ. ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ನೀರು, ಇಲ್ಲಿಂದ ಬರ್ತಕ್ಕಂಥ ನೀರು BIS 10500 ಆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ಗೆ ಮೀಟ್ ಆಗ್ತದೆ. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.